ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿವಸ ನಮ್ಮ ವನವಾಸಿ ಕಲ್ಯಾಣ ಕರ್ನಾಟಕ ವತಿಯಿಂದ ವನವಾಸಿ ಗ್ರಾಮವಾಸಿ ಭಾರತವಾಸಿ ನಾವೆಲ್ಲ ಒಂದೇ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತು ಈ ಒಂದು ವನವಾಸಿ ಕಲ್ಯಾಣ ಸಂಸ್ಥೆ ವತಿಯಿಂದ ಇವತ್ತು ಮಾಚನೂರು ಗ್ರಾಮದ ಈ ಒಂದು ಮಠದಲ್ಲಿ ಶ್ರೀಮಠದಲ್ಲಿ ನಾವು ಒಂದು ಬೇಸಿಗೆ ಶಿಬಿರವನ್ನು ಹಮ್ಮಿಕೊಂಡದಕ್ಕೆ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟಿರ್ತಕ್ಕಂಥ ರಾಜ ಶಿವರಾಮ ನಾಯಕರವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಈ ಶಾಲೆಯ ಈ ಊರು ಗ್ರಾಮ ಶಾಲೆಯ ಮುಖ್ಯ ಗುರುಗಳೇ ಹಾಗೂ ರಾಣಿ ಜಾನಕಿದೇವಿ ಸ್ಕೂಲು ಸುರಪುರ ಮುಖ್ಯೋಪಾಧ್ಯಾಯರಾದ ಹನುಮಂತರಾಯರವರೇ, ಲಿಂಗನಗೌಡರವರೇ, ಚಂದ್ರಶೇಖರ ಸ್ವಾಮಿಯವರೇ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುವಂಥ ಶ್ರೀ ಬಸನಗೌಡ ಚಿಂಚೋಳಿಯವರೇ, ಅದೇ ರೀತಿಯಾಗಿ ನಮ್ಮ ವನವಾಸಿ ಕಲ್ಯಾಣದ ಸುರಪುರ ನಗರ ಸಮಿತಿಯ ಸದಸ್ಯರಾಗಿರುವಂಥ ಶ್ರೀ ವೆಂಕಟೇಶ್ ಸಾಮುಖಿರವರೇ ಹಾಗೂ ಇಲ್ಲೆಲ್ಲ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಹಾಗೂ ಮುದ್ದು ಮಕ್ಕಳಿಗೆ ಇವತ್ತು ವನವಾಸಿ ಕಲ್ಯಾಣ ಕರ್ನಾಟಕ ಸಂಸ್ಥೆ ನಮ್ಮ ಈ ಒಂದು ಕರ್ನಾಟಕ ಭಾಗದಲ್ಲಿ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೆ ವಿಸ್ತಾರವಾಗಿ ಈ ಕಾರ್ಯನಿರ್ವಹಿಸುತ್ತದೆ. ಏನಿದು ಕೆಲವರು ವನವಾಸಿ ಕಲ್ಯಾಣ ಅಂದರೆ ಏನು, ವನವಾಸಿ ಕಲ್ಯಾಣ ಅಂದರೆ ಏನು, ಅದರ ಕೆಲಸಗಳು ಏನು ಅಂತಕ್ಕಂಥ ಪ್ರಶ್ನೆ ಮಾಡ್ಬೋದು. ಇಲ್ಲಿ ಕೆಲವೊಬ್ಬರು ಗೊತ್ತಿಲ್ಲದೇ ಇರ್ಬೋದು. ವನವಾಸಿ ಕಲ್ಯಾಣ ಸಂಸ್ಥೆ ಅಂತಕ್ಕಂಥದ್ದು ಅಖಿಲ ಭಾರತೀಯ ಮಟ್ಟದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ. ಅಖಿಲ ಭಾರತೀಯ ಮಟ್ಟದಲ್ಲಿರ್ತಕ್ಕಂಥ ಸಂಸ್ಥೆ ಯಾವ ರೀತಿ ಹುಟ್ಟು ಹಾಕಿರ್ತಂತಂದ್ರೆ ಆ ಸಂದರ್ಭದಲ್ಲಿ ನಮ್ಮ ಸ್ವತಂತ್ರ ಭಾರತ ಸಿಕ್ಕ ನಂತರ, ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಅಲ್ಲಿ ಏನೈತಪ್ಪ ಅಂತಂದ್ರೆ ಆ ಬ್ರಿಟಿಷರ ಹಾವಳಿಯಿಂದ, ಬ್ರಿಟಿಷರ ಒಂದು ದಬ್ಬಾಳಿಕೆಯಿಂದ ಏನಾಗಿತ್ತು ಅಂತಂದ್ರೆ ನಮ್ಮಲ್ಲಿ ಬಹಳಷ್ಟು ಕಡೆ ಮತಾಂತರ ಆಗಿರ್ತಕ್ಕಂಥ ರಾಜ್ಯ ಬಹಳಷ್ಟು ಅಂತಂದ್ರೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ನಾಗಾಲ್ಯಾಂಡ್ ಆ ಭಾಗದಲ್ಲಿರ್ತಕ್ಕಂಥ ಈಗಿನ ಜಾರ್ಖಂಡ್, ಛತ್ತೀಸ್ಗಢ ಇರ್ಬೋದು. ಈಗ ಈ ಸಂದರ್ಭದಲ್ಲಿ ಬಹಳಷ್ಟು ಏನೈತಪ್ಪ ಮತಾಂತರ ಆಗಿರ್ತಕ್ಕಂಥ ಒಂದು ಪ್ರದೇಶಗಳನ್ನೇ ಸಪರೇಟ್ ಆಗಿದ್ದು. ಆ ಸಮಯದಲ್ಲಿ ತನ್ನದೇ ಆಗಿರ್ತಕ್ಕಂಥ ಭಾರತ ದೇಶದಲ್ಲಿ ಸಂವಿಧಾನವನ್ನು ಹೊಂದಿ ತನ್ನದೇ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಆದರು. ಆದರೆ ಈಗಿನ ಛತ್ತೀಸ್ಗಢದ ಭಾಗದಲ್ಲಿ ಆಗಿನ ಮುಖ್ಯಮಂತ್ರಿ, ಮಧ್ಯಪ್ರದೇಶಕ್ಕೆ ಬರ್ತಕ್ಕಂಥ ಪ್ರದೇಶ, ಆಗಿನ ಮುಖ್ಯಮಂತ್ರಿಗಳು ರವಿಶಂಕರ್ ಶುಕ್ಲಾ ಅಂತಕ್ಕಂಥವ್ರು ಆ ಭಾಗಕ್ಕೆ ಏನೈತೆ ಭೇಟಿ ನೀಡಲು ಹೋದಾಗ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗ ಏನ ಮಾಡಿದೆ ಅಂತಂದ್ರೆ ನಮಗೆ ಯೇಸು ರಾಜ್ಯ ಬೇಕು, ನಮಗೆ ಸ್ವತಂತ್ರ ಸಿಕ್ಕಿಲ್ಲ, ನಮ್ಮ ಸ್ವತಂತ್ರ ಸಿಗಬೇಕಾದ್ರೆ ಕ್ರೈಸ್ತರದೇ ಒಂದು ರಾಜ್ಯವನ್ನು ಬಿಟ್ಟು ಕೊಡ್ಬೇಕು, ನೀವು ಕ್ರೈಸ್ತರದೇ ಒಂದು ದೇಶವನ್ನು ಬಿಟ್ಟು ಕೊಡ್ಬೇಕಂತ ಘೋಷಣೆಗಳನ್ನು ಕೂಗಿದ್ರು. ಈ ಘೋಷಣೆಗಳನ್ನು ಕೂಗಿದಾಗ ಏನಾಯ್ತಪ್ಪ ಅಂದ್ರ ಆಗ ಯೇಸುವಿನ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಬುಡಕಟ್ಟು ಜನಾಂಗದವರೆಲ್ಲ ನಮ್ಮ ಭಾರತ ದೇಶದವರೇ, ಭಾರತ ದೇಶದಲ್ಲಿರ್ತಕ್ಕಂಥ ಬುಡಕಟ್ಟು ಜನರೇ ನಮಗೆ ಘೋಷಣೆಯನ್ನು ಕೂಡಿ ಗೋ ಬ್ಯಾಕ್ ಅಂತ ಕೂಗಿದ್ರು. ಮುಖ್ಯಮಂತ್ರಿಗೆ ಅಲ್ಲಿ ಬರಗೊಳಿಸಲಿಲ್ಲ ಅಂದಾಗ ಗೋ ಬ್ಯಾಕ್ ಅಂತ ಕೇಳಿ ಅಲ್ಲಿ ಏನೇನು ಘಟನೆ ಆಯ್ತಂತ ಆ ನಂತರ ವಾಪಸ್ ಬಂದು ಅಲ್ಲಿ ಏನೇನು ನಡೆದಿದೆ ಅಲ್ಲಿ ಬುಡಕಟ್ಟು ಜನಾಂಗ ಮತಾಂತರಗೊಂಡಿರ್ತಕ್ಕಂಥ ಜನ ನಾನು ಗೋ ಬ್ಯಾಕ್ ಅಂತ ಯಾಕೆ ಹೇಳಿದ್ರು ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ರು. ಆ ಸಂದರ್ಭದಲ್ಲಿ ಅಲ್ಲೆಲ್ಲ ಅಧ್ಯಯನ ಮಾಡಿ ಅದನ್ನೆಲ್ಲ ವರದಿ ತಗೊಂಡು ಮುಖ್ಯಮಂತ್ರಿ ರವಿಶಂಕರ್ ಶುಕ್ಲಾ ಮುಖ್ಯಮಂತ್ರಿಗೆ ವರದಿಯನ್ನು ಕೊಟ್ಟಾಗ ಅಲ್ಲಿರ್ತಕ್ಕಂಥ ಜನಾಂಗ ಎಲ್ಲ ಬುಡಕಟ್ಟು ಜನಾಂಗ. ಆ ಬುಡಕಟ್ಟು ಜನಾಂಗ ಏನಾಗಿದೆ ಅಂದ್ರೆ ಆ ಕ್ರೈಸ್ತ ಮತಕ್ಕೆ ಮತಾಂತರ ಆಗಿದ್ದರಿಂದ ಆ ಜನಾಂಗವೆಲ್ಲ ನಮ್ಮ ಹಿಂದೂ ಧರ್ಮವನ್ನು ವಿರೋಧಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಏನ್ ಮಾಡೋದು, ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಯೇಸು ರಾಜ್ಯ ಬೇಕು ಅಂತಕ್ಕಂಥ ಬೆನ್ನಿಂದ ನಿಂತು ಆ ಬ್ರಿಟಿಷರ ಒಂದು ಇದರಿಂದ ಪ್ರಭಾವಿತ ಒಳಗಾಗಿರ್ತಕ್ಕಂಥ ಮತ್ತು ಕ್ರೈಸ್ತರ ಧರ್ಮಕ್ಕೆ ಪ್ರಭಾವಿತ ಒಳಗಾಗಿರ್ತಕ್ಕಂಥ ಬುಡಕಟ್ಟು ಜನಾಂಗ ಈ ರೀತಿಯಾಗಿರ್ತಕ್ಕಂಥ ನಮ್ಮ ಮೇಲೆ ಈ ರೀತಿ ಘೋಷಣೆಗಳನ್ನು ಕೂಗಿದೆ. ಅಲ್ಲಿ ಆ ಒಂದು ಮತಾಂತರವನ್ನು ನಿಷೇಧ ಮಾಡಿಸಬೇಕಾಗಿದೆ. ಅಲ್ಲಿ ಮತಾಂತರವನ್ನು ವಿರೋಧಿಸಬೇಕಾದ್ರೆ ಅಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ಕಾರ್ಯಚಟುವಟಿಕೆಗಳು ನಡೀಬೇಕಾಗ್ತಕ್ಕಂಥದ್ದು ಒಂದು ಹಂತಕ್ಕೆ ತಂದು ವಿಷಯವನ್ನು ತಿಳಿದಾಗ ಆಗ ಸಂಘದ ಮುಖ್ಯಸ್ಥರಾಗಿರತಕ್ಕಂಥ ಡಾಕ್ಟರ್ ಜಿ ಅವರು ಏನ್ ಮಾಡಿದ್ರು ಅಂತ ಅದನ್ನೆಲ್ಲ ಕುಂತು ಕೂಲಂಕುಷವಾಗಿ ವಿಚಾರ ಮಾಡಿದ ತಕ್ಷಣ ಇದಕ್ಕೇನು ಪರಿಹಾರ. ಆಗ ರವಿಶಂಕರ್ ಶುಕ್ಲಾ ಏನ್ ಮಾಡಿದ್ರು ಅಂದ್ರೆ ಆ ಭಾಗದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಶಾಲೆಗಳನ್ನು ತೆಗೀರಿ, ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥ ಹಿಂದೂ ಸಂಪ್ರದಾಯದ ಹಿಂದೂ ಸಂಸ್ಕೃತಿಯನ್ನು ಬೀರ್ತಕ್ಕಂಥ ಒಂದು ಮನೆ ಪಾಠ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಅಂತ ಹೇಳಿದ್ರು.
ಆಗ ಸರ್ಕಾರದ ವತಿಯಿಂದ ಆ ಒಂದು ಛತ್ತೀಸ್ಗಢ ರಾಜ್ಯದಲ್ಲಿ ಏನಾಯ್ತು ಅಂತಂದ್ರೆ ಈಗಿನ ಜಸ್ಪುರ್ ಇರ್ಬೋದು, ಅಲ್ಲಿರ್ತಕ್ಕಂಥ ಸುಂದರ್ಗಢ ಇರ್ಬೋದು, ಆ ಭಾಗದಲ್ಲಿ ಏನಾಯ್ತಪ್ಪ ಅಂದ್ರೆ ಎಲ್ಲ ಕಡೆ ಅಲ್ಲಿ ಆ ಒಂದು ಶಾಲೆಗಳನ್ನು ಪ್ರಾರಂಭ ಮಾಡಿದರು. ಯಾರು ಪ್ರಾರಂಭ ಮಾಡಿದ್ರು? ವನವಾಸಿ ಕಲ್ಯಾಣದ ನಿಯೋಜಿತವಾಗಿರ್ತಕ್ಕಂಥ ದಿವಂಗತ ಸ್ವರ್ಗೀಯ ಬಾಳಾ ಸಾಹೇಬ್ ದೇಶಪಾಂಡೆ ಅವರು, ರಮಾಕಾಂತ್ ದೇಶಪಾಂಡೆ ಅವರು ಏನ್ ಮಾಡಿದ್ರು ಅಂದ್ರೆ ಅವರು ಆ ಭಾಗದಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದು ಶಾಲೆಗಳನ್ನು ತೆರೆದು ಸರ್ಕಾರದ ನೆರವಿನಿಂದ ಶಾಲೆಗಳನ್ನು ತೆರೆದು ಅಲ್ಲಿರ್ತಕ್ಕಂಥ ಜನರಿಗೆ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ, ನಮ್ಮ ಮತಾಂತರ ಆಗದಂತೆ ತಿಳಿತಕ್ಕಂಥ ಕೆಲವೊಂದು ಶಾಲೆಗಳನ್ನು ತೆಗೆದು ಅಲ್ಲೆಲ್ಲ ಒಳ್ಳೆಯ ಸಂಸ್ಕಾರಗಳನ್ನು ಹೇಳ್ತಕ್ಕಂಥ ಪಾಠಶಾಲೆಗಳನ್ನು ನಡೆದಾಗ ಆಗ ಅಲ್ಲಿರ್ತಕ್ಕಂಥ ಸರ್ಕಾರ ಬದಲಾವಣೆ ಆಯಿತು. ಸರ್ಕಾರ ಬದಲಾವಣೆ ಆದ ನಂತರ ಏನಾಯ್ತು ಅಂತಂದ್ರೆ ಆಗ ಅಲ್ಲಿರ್ತಕ್ಕಂಥ ಕಾರ್ಯಗಳು ಬೇರೆ ಸರ್ಕಾರ ಬಂದಾಗ ಅದೆಲ್ಲ ಕೆಲಸಗಳು ನಿಂತೋಯ್ತು. ಆ ಎಲ್ಲ ಕೆಲಸಗಳು ನಿಂತು ಹೋದಾಗ ಏನಾಯ್ತು ಅಂತಂದ್ರೆ ಆಗ ನಮ್ಮ ವನವಾಸಿ ಕಲ್ಯಾಣದ ಏನಿತ್ತಲ್ಲ ಆ ಕಾರ್ಯ ಚಟುವಟಿಕೆಗಳು, ನಮ್ಮ ಮನೆ ಪಾಠ ಕೇಂದ್ರ ಶಾಲೆ ಚಟುವಟಿಕೆಗಳು ಎಲ್ಲ ನಿಂತು ಹೋದಾಗ ಮತ್ತೆ ಗುರುಜಿ ಅವರ ಹತ್ರ ಬಂದರು. ಯಾರು? ಬಾಳಾ ಸಾಹೇಬ್ ದೇಶಪಾಂಡೆಜಿ ಅವರು ವನವಾಸಿ ಕಲ್ಯಾಣ ಸಂಸ್ಥಾಪಕರು. ಅದು 1952ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಈಗಿನ ಛತ್ತೀಸ್ಗಢ ರಾಜ್ಯದ ಜಸ್ಪುರದಲ್ಲಿ ಸ್ಥಾಪನೆ ಆಯಿತು 1952ರಲ್ಲಿ. ಆಗ ಏನ್ ಮಾಡಿದ್ರೆ ಡಾಕ್ಟರ್ ಜಿ ಹತ್ರ ಬಂದು ಏನ್ ಮಾಡಿದ್ರು, ಇನ್ನು ಮೇಲೆ ಸರ್ಕಾರದ ನೆರವಿನಿಂದ ಯಾವುದೇ ಪಾಠಶಾಲೆಗಳು ನಡೆಯೋದು ಬೇಡ, ನಮ್ಮ ಮನೆ ಪಾಠ ಕೇಂದ್ರಗಳು ಸಂಸ್ಕಾರ ಕೇಂದ್ರಗಳು ನಡಿಬೇಕಾದ್ರೆ ನಮ್ಮದೇ ಆಗಿರ್ತಕ್ಕಂಥ ಸಂಗ್ರಹ ಮಾಡೋಣ, ದಾನಿಗಳನ್ನು ಉಳಿಸೋಣ, ದಾನಿಗಳ ನೆರವಿನಿಂದ ನಾವು ಪಾಠಶಾಲೆಗಳನ್ನು ಮಾಡೋಣ ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಆಗ ಅದಕ್ಕ ಮತ್ತೊಮ್ಮೆ ಪುನಃ ಡಾಕ್ಟರ್ ಜಿ ಅವರು RSS ಆಗಿನ ಚಾಲಕರಾಗಿರುವಂತ ಡಾಕ್ಟರ್ ಜಿ ಅವರು ಏನ್ ಮಾಡಿದ್ರು ಅಂತಂದ್ರೆ ಅವ್ರು ಹೇಳಿದ್ರು, ಇಲ್ಲ ಇನ್ನು ಮೇಲೆ ನಾವು ಕೂಡ ಸಂಗ್ರಹ ಮಾಡೋಣ, ದಾನಿಗಳನ್ನು ಜೋಡಿಸಿಕೊಂಡು ನಮ್ಮದೇ ಆಗಿರ್ತಕ್ಕಂಥ ಮನೆ ಪಾಠಶಾಲೆಯನ್ನು ಪ್ರಾರಂಭ ಮಾಡೋಣ, ಸಂಸ್ಕಾರ ಕೇಂದ್ರಗಳನ್ನು ಪ್ರಾರಂಭ ಮಾಡೋಣ ಅಂತ ನಿಲ್ಲಿಸಿ ಅವಾಗ ಒಂದು ಅಖಿಲ ಭಾರತೀಯ ಮಟ್ಟದ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ರು 1952ರಲ್ಲಿ. ಅದು ಏನಾಯ್ತು ಅಂತಂದ್ರೆ ಅಖಿಲ ಭಾರತೀಯ ವನವಾಸಿ ಕಲ್ಯಾಣ ಆಶ್ರಮ ಅಂತ ಒಂದು ಸಂಸ್ಥೆ ಹುಟ್ಟುಹಾಕಿದ ನಂತರ ವನವಾಸಿ ಕಲ್ಯಾಣ ಆಶ್ರಮ ರಿಜಿಸ್ಟ್ರೇಷನ್ ಆಯಿತು. ಆದ ನಂತರ ಅಲ್ಲೆಲ್ಲ ಏನಿದೆ ಕಾರ್ಯ ಚಟುವಟಿಕೆಗಳು, ದಾನಿಗಳನ್ನು ಜೋಡಿಸಿದ್ರು, ದಾನಿಗಳ ಮುಖಾಂತರ ಮತ್ತೆ ಪುನಃ ಅದೇ ಜಸ್ಪುರ್ ಹೋದ್ರು. ಯಾಕಂದ್ರೆ ಆ ಭಾಗದಲ್ಲಿ ಅತ್ಯಂತ ಹೆಚ್ಚು ಬುಡಕಟ್ಟು ಜನಾಂಗ ಮತ್ತು ಮತಾಂತರ ಆಗಿತ್ತು. ಅದೇ ಜಾಗದಲ್ಲಿ ನಾವು ಪ್ರಾರಂಭ ಮಾಡೋಣ ಅಂತ ಮತ್ತೆ ಪುನಃ ಅಲ್ಲಿ ಹೋದ ನಂತರ ಅಲ್ಲಿನ ಇರ್ತಕ್ಕಂಥ ಜುದೇವ್ ಸಿಂಹ ಅಂತಕ್ಕಂಥ ರಾಜಮನೆ ತಂದು ಜಸ್ಪುರದ ರಾಜರು ಏನ್ ಮಾಡಿದ್ರು ಅಂದ್ರೆ ಕೆಲವೊಂದಿಷ್ಟು ರೂಮ್ಗಳು, ಕೆಲವೊಂದಿಷ್ಟು ಜಾಗಗಳು ಮತ್ತು ವನವಾಸಿ ಕಲ್ಯಾಣ ನಡೆಸಬೇಕಾದ ಕೆಲವೊಂದು 100 ಎಕರೆ ಜಮೀನನ್ನು ಬಿಟ್ಟುಕೊಟ್ಟರು. 100 ಎಕರೆ ಜಮೀನು ವನವಾಸಿ ಕಲ್ಯಾಣ ಆಶ್ರಮ ಬಿಟ್ಟುಕೊಟ್ಟ ನಂತರ ಅದರಲ್ಲೇ ಬೆಳೀತಕ್ಕಂಥ ಬೆಳೆಗಳಿಂದ ಸಂಗ್ರಹ ಮಾಡಿ ಅದೇ ಮನೆಯ ಬೆಳೆಗಳಿಂದ ಅಲ್ಲಿರ್ತಕ್ಕಂಥ ಕಾರ್ಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಆಯಿತು. ಆಗೇನಪ್ಪ ಅಂದ್ರೆ ಇವತ್ತು ಅಖಿಲ ಭಾರತೀಯ ಮಟ್ಟದಲ್ಲಿ ವನವಾಸಿ ಕಲ್ಯಾಣ ಆಶ್ರಮವನ್ನು ಸ್ಥಾಪನೆ ಮಾಡಿ ಯಶಸ್ವಿಯಾಗಿ ನಾವು ಪ್ರಾರಂಭ ಮಾಡಿದ್ವಿ ಇಡೀ ದೇಶ ಮಟ್ಟದಲ್ಲಿ. ಆನಂತರ ಸುಮಾರು ಅಲ್ಲಿಂದ ಬಂದ ನಂತರ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಸ್ತಾರ ಆಯಿತು ವನವಾಸಿ ಕಲ್ಯಾಣ ಆಶ್ರಮ. ಬೇರೆ ಬೇರೆ ಕಡೆಯೆಲ್ಲ ವಿಸ್ತಾರ ಆದ ನಂತರ ಕರ್ನಾಟಕದಲ್ಲಿ ಕೂಡ ಪ್ರಾರಂಭ ಮಾಡಲು ನಿಶ್ಚಯ ಮಾಡಲಾಯಿತು. 1988ರಲ್ಲಿ ಸ್ವರ್ಗೀಯ ನಮ್ಮ ಪ್ರಕಾಶ್ ಕಾಮತ್ಜಿ ಅವರು ಒಂದು ಕಡೆ ಶಾಲೆ ಒಂದು ಕಡೆ ಬಸ್ಸಿನಲ್ಲಿ ಹೋಗ್ತಾ ಇರುವಾಗ ಸುಮಾರು ವಿದ್ಯಾರ್ಥಿಗಳು, ಬುಡಕಟ್ಟು ಜನಾಂಗದ ವಿದ್ಯಾರ್ಥಿಗಳು ಬಸ್ಸಿನಲ್ಲಿ ಸುಮಾರು ಕಿಲೋಮೀಟರ್ ವರೆಗೆ ಹೈಸ್ಕೂಲ್ಗೆ ಹೋಗ್ತಾ ಇದ್ರು. ಆಗ ಹೈಸ್ಕೂಲ್ಗೆ ಹೋಗೋದನ್ನು ಗಮನಿಸಿದ್ರು ಪ್ರಕಾಶ್ ಕಾಮತ್ಜಿ ಅವರು ಪ್ರಚಾರಕರಿದ್ದಾಗ ಏನ್ ಮಾಡಿದ್ರು ಅಂದ್ರೆ, ಏನಪ್ಪ ಎಲ್ಲಿ ಹೋಗ್ತೀರಿ ಅಂತ ಕೇಳಿದಾಗ, ನಾವು ಇದೇ ದಿನಾಲು ಬಸ್ಸಿಗೆ ಕಾಯ್ಬೇಕಾಗಿದೆ, ಬಸ್ಸಿಗೆ ಹೋಗಿ ಮತ್ತೆ ಪುನಃ ಊರಿಗೆ ಬರ್ಬೇಕಾದ್ರೆ ರಾತ್ರಿ ಆಗ್ತದ, ಏನೋ ಆಗ್ತದ, ಕಷ್ಟ ನಷ್ಟಗಳು ಬರ್ತಾವ, ಒಂದೊಂದ್ಸಲ ಬಸ್ ಬರಲ್ಲ, ನಡ್ಕೊಂಡು ಹೋಗುತ್ತೆ, ಇಂಥ ಪರಿಸ್ಥಿತಿಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ, ನಮ್ಗೆ ಯಾರು ಕೇಳೋದಿಲ್ಲ, ನಮ್ಮ ಬಸ್ಸಿನ ವ್ಯವಸ್ಥೆ ಇಲ್ಲ, ಅನಾನುಕೂಲ ಬಹಳ ತೊಂದರೆ ಇದೆ, ನಾವು ನಡೆದುಕೊಂಡೇ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ ಅಂತ ಅದನ್ನೆಲ್ಲ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಈಗಿರ್ತಕ್ಕಂಥ ನಮ್ಮ ಮುಂಡಗೋಡು ತಾಲೂಕಿನ ಹುಮ್ಮಚ್ಚಿಗೆ ಹತ್ತಿರ ಬರ್ತಕ್ಕಂಥ ಚಿಪ್ಪಿಗೇರಿ ಅಂತ ಬರ್ತದೆ. ಆ ಚಿಪ್ಪಿಗೇರಿಯಲ್ಲಿ ಏನ್ ಮಾಡಿದ್ರು ಅಂದ್ರೆ 1988ರಲ್ಲಿ ವನವಾಸಿ ಕಲ್ಯಾಣ ಕರ್ನಾಟಕ ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ದೂರ ಹೋಗ್ತಕ್ಕಂಥ ವಿದ್ಯಾರ್ಥಿಗಳನ್ನೆಲ್ಲ ಮಾತಾಡಿಸಿಕೊಂಡು ಆ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹಾಸ್ಟೆಲ್ ಅನ್ನು ಪ್ರಾರಂಭ ಮಾಡಿದ್ರು. ಚಿಪ್ಪಿಗೇರಿ ಹಾಸ್ಟೆಲ್ ಅನ್ನು ಪ್ರಾರಂಭ ಮಾಡಿ ಅಲ್ಲೇ ಇದ್ದುಕೊಂಡು ಅಲ್ಲೇ ಶಾಲೆ ಪಕ್ಕದಲ್ಲಿ ಶಾಲೆ ಇದೆ, ಅಲ್ಲಿ ಓದ್ತಕ್ಕಂಥದ್ದು ಬರ್ತಕ್ಕಂಥ ಆಯ್ತು. ವಿದ್ಯಾರ್ಥಿಗಳು ಸಾಕಷ್ಟು ಅನುಕೂಲ ಆಯಿತು. ಆಗ ಆ ವನವಾಸಿ ಕಲ್ಯಾಣ ಕರ್ನಾಟಕ ಅಂತಕ್ಕಂಥ ಸಂಸ್ಥೆ ಚಿಪ್ಪಿಗೇರಿಯಲ್ಲಿ ಪ್ರಾರಂಭಗೊಂಡ ನಂತರ ಪ್ರಪ್ರಥಮ ಕಾರ್ಯಕರ್ತರು ಯಾರಿದ್ರು ಅಂದ್ರೆ ಶಾಂತಾರಾಮ್ ಸಿದ್ದಿ ಅಂತ ಈಗಿನ MLC ಇದ್ದಾರೆ, ಬಿಜೆಪಿ ಪಕ್ಷದ MLC ಅವರು ಇದ್ದಾರೆ.
ಅವರು ಏನು ಮಾಡಿದ್ರಪ್ಪ ಅಂದ್ರೆ ವನವಾಸಿ ಕಲ್ಯಾಣದ ನಮ್ಮ ಪ್ರಥಮ ಕಾರ್ಯಕರ್ತರು. ಅವ್ರನ್ನ ತೆಗೆದುಕೊಂಡು ಪ್ರಕಾಶ್ ಕಾಮತ್ ಇಡೀ ಕರ್ನಾಟಕಾದ್ಯಂತ ಬೆಳೆಸಿದ್ದಾರೆ. ಇವತ್ತು ಕರ್ನಾಟಕಾದ್ಯಂತ ವನವಾಸಿ ಕಲ್ಯಾಣ ಆಶ್ರಮ ಬೆಳೆದಿದೆ. ಏನೇನು ನಾವು ಕಾರ್ಯಚಟುವಟಿಕೆಗಳು ಮಾಡ್ತಾ ಇದ್ದೀವಿ ಅಂದರೆ ಮನೆಪಾಠ ಕೇಂದ್ರಗಳು. ಏನಿದು ಮನೆಪಾಠ ಕೇಂದ್ರ ಅಂದರೆ, ಮನೆಪಾಠ ಕೇಂದ್ರದಲ್ಲಿ ಬರ್ತಕ್ಕಂಥ ಶಾಲೆ ಬಿಟ್ಟ ನಂತರ ಆ ಮಕ್ಕಳು ನಮ್ಮ ಮನೆಪಾಠ ಕೇಂದ್ರಕ್ಕೆ ಬರ್ತಾರೆ. ಟ್ಯೂಷನ್ ಕ್ಲಾಸ್ ಅಂತ ಕರಿತೀವಿ ಇಂಗ್ಲಿಷ್ನಾಗ. ನಾವು ಮನೆಪಾಠ ಕೇಂದ್ರ ಅಂತ ಕರಿತೀವಿ, ಸಂಸ್ಕಾರ ಕೇಂದ್ರ ಅಂತ ಕರಿತೀವಿ. ಆ ಮನೆಗೆ ಶಾಲೆಗೆ ಬಂದು ನಮ್ಮ ಮನೆಪಾಠ ಕೇಂದ್ರಕ್ಕೆ ಬಂದಿರತಕ್ಕಂಥ ಮಕ್ಕಳಿಗೆ ಪ್ರಥಮವಾಗಿ ನಾವು ಕಲಿಸ್ತಕ್ಕಂಥದ್ದು 5 ಶ್ಲೋಕಗಳು, ದೇಶಭಕ್ತಿ ಗೀತೆಗಳು ಮತ್ತು ಅವರಿಗೆ ಬೇರೆ ಮಂತ್ರಗಳು. ಆನಂತರ ಅವರಿಗೆ ಒಳ್ಳೆಯ ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣ ಕೊಡುವುದು. ಅದರ ಜೊತೆಗೆ ಶಾಲೆಯಲ್ಲಿ ಇರತಕ್ಕಂಥ ಪಾಠ್ಯಗಳನ್ನು ಪುನರ್ಮನನ ಮಾಡೋದ್ರ ಜೊತೆಗೆ ಅವರಿಗೆ ಸಂಸ್ಕಾರ ಸಿಗ್ತದೆ, ಮೌಲ್ಯದ ಶಿಕ್ಷಣ ಸಿಗ್ತದೆ. ನಮ್ಮ ಹಿಂದೂ ಸಂಸ್ಕೃತಿಯ ಒಳಗೊಂಡಿರ್ತಕ್ಕಂಥ ಮಂತ್ರಗಳು ಕಲಿತಾರೆ, ಶ್ಲೋಕಗಳು ಕಲಿತಾರೆ, ದೋಹಗಳು ಕಲಿತಾರೆ ಮತ್ತು ಕಗ್ಗಗಳು ಕಲಿತಾರೆ. ಇವೆಲ್ಲ ಏನೈತಪ್ಪ ಅಂದ್ರೆ ನಮ್ಮ ಮನೆಪಾಠ ಕೇಂದ್ರದಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ ಒಂದು ಕೇಂದ್ರ ಆಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರಾರಂಭಗೊಂಡಿವೆ ಮನೆಪಾಠ ಕೇಂದ್ರ. ಅಲ್ಲಿರ್ತಕ್ಕಂಥ ನಮ್ಮ ಮನೆಪಾಠ ಕೇಂದ್ರದ ಶಿಕ್ಷಕಿ, ಅವರ ಆಚಾರ್ಯ ಅಂತ ಕರಿತೀವಿ ನಾವು. ಅವ್ರಿಗೆ ತರಬೇತಿಯನ್ನು ಕೊಟ್ಟು ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಮಂತ್ರಗಳನ್ನು ಕಲಿಸ್ಬೇಕು, ಶ್ಲೋಕಗಳನ್ನು ಕಲಿಸ್ಬೇಕು, ದೇಶಭಕ್ತಿ ಗೀತೆಗಳನ್ನು ಕಲಿಸ್ಬೇಕು, ದೇಶ ಪರವಾಗಿರ್ತಕ್ಕಂಥ ಚಿಂತನೆಗಳನ್ನು ಯಾವ ರೀತಿ ಹೇಳಬೇಕಂತ ಸುಮಾರು 7 ದಿವಸ ತರಬೇತಿ ಕೊಟ್ಟಿರ್ತೀವಿ. ಅವ್ರು ಬಂದು ಇದೆಲ್ಲ ಮಕ್ಕಳಿಗೆ ಕಲಿಸ್ತಾರೆ. ಇದು ಮನೆಪಾಠ ಕೇಂದ್ರಗಳು. ಇನ್ನೊಂದು ಏನೈತಪ್ಪ ಅಂದ್ರೆ ಗ್ರಾಮ ವಿಕಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೆಲವೊಂದು ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ. ಯಾವುದು ಕೇಳಿದಾಗ ಇವತ್ತು ಗೋ ವಿಕಾಸ ಗ್ರಾಮ ಅಂತ ಇರ್ಬೋದು, ಅದೇ ರೀತಿಯಾಗಿ ಹೊಲಿಗೆ ತರಬೇತಿ ಅಂತ ಇರ್ಬೋದು. ಹೊಲಿಗೆ ತರಬೇತಿ ಕೇಂದ್ರಗಳು ಅಲ್ಲಿರ್ತಕ್ಕಂಥ ಮಹಿಳೆಯರನ್ನು ಸ್ವಾವಲಂಬಿಯಾಗಿ ಮಾಡೋದು. ಆ ಮಹಿಳೆಯರಿಗೆ ಏನೈತಪ್ಪ ಅಂದ್ರೆ ಒಂದು ಒಳ್ಳೆಯವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕಲಿಸೋದ್ರ ಜೊತೆಗೆ ಅವರಿಗೆ ಆ ಬಟ್ಟೆ ಯಾವ ರೀತಿ ಹೊಲಿಬೇಕು ಅಂತಕ್ಕಂಥದ್ದು, ಬಟ್ಟೆ ಹೊಲಿಯೋದನ್ನು ಕಲಿಸ್ತಕ್ಕಂಥದ್ದು. ಅದಕ್ಕೆ ಹೊಲಿಗೆ ತರಬೇತಿ ಕೇಂದ್ರ ಅಂತ ಮಾಡ್ತಾ ಇದ್ದೀವಿ. ಇನ್ನು ಗ್ರಾಮ ವಿಕಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಯೂಟರ್ ಕೇಂದ್ರ. ಈಗಾಗಲೇ ದೇವರದಲ್ಲಿ ನಾವು ಸುಮಾರು 2 ವರ್ಷ ಅಲ್ಲಿ ಕಂಪ್ಯೂಟರ್ ಕೇಂದ್ರ ಪ್ರಾರಂಭ ಮಾಡಿದ್ವಿ. ಈಗ ಅದನ್ನು ಸುರಪುರಕ್ಕೆ ಶಿಫ್ಟ್ ಮಾಡಿದ್ವಿ. ಸುರಪುರದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಕಂಪ್ಯೂಟರ್ ಕಲಿತಾ ಇದ್ದಾರೆ. ಅದಕ್ಕೊಬ್ಬರು ಟೀಚರ್ ನೇಮಿಸ್ತೀವಿ. ಟೀಚರ್ಸ್ಗೆ ನಾವು ತರಬೇತಿ ಕೊಡ್ತೀವಿ. ಯಾಕಂದ್ರೆ ಎಲ್ಲಿ ಬೇಕಲ್ಲೇ ನಾವು ಹೆಂಗ್ ಬೇಕಂಗೆ ಕಂಪ್ಯೂಟರ್ ಕಲಿಯಂಗಿಲ್ಲ. ನಮಗೆ ಆಗಿರ್ತಕ್ಕಂಥ ಸಂಸ್ಕೃತಿ ಇದೆ. ಯಾವುದು ಫಸ್ಟ್ ಬಂದ ನಂತರ ನಾವು ಏನೈತಪ್ಪ ಅಂದ್ರೆ ಸಂಘಟನಾ ಮಂತ್ರ ಹೇಳೋದು, ಆನಂತರ ಶ್ಲೋಕಗಳನ್ನು ಹೇಳಿಸೋದು, ಶ್ಲೋಕಗಳ ಆನಂತರ ಅವರಿಗೆ ದೇಶಭಕ್ತಿ ಗೀತೆಗಳನ್ನು ಹೇಳಿಸೋದು, ಆ ನಂತರ ಕಂಪ್ಯೂಟರ್ ಕಲಿಸೋದು. ಇದು ನಮ್ಮ ಪದ್ಧತಿ. ಒಮ್ಮೆಲೆ ಕಂಪ್ಯೂಟರ್ ಕಲಿಸಂಗಿಲ್ಲ. ಈ ಒಂದು ನಮ್ಮ ಭಾರತೀಯ ಸಂಸ್ಕೃತಿಗಳನ್ನ, ನಮ್ಮ ಆಚಾರ ವಿಚಾರಗಳನ್ನ ಅವನ್ನು ಹೇಳೋದ್ರ ಜೊತೆಗೆ ಆ ಕಂಪ್ಯೂಟರ್ ಕಲಿಯೋದು. ಲಾಸ್ಟ್ ಮುಕ್ತಾಯ ಮಾಡಾದಾಗ ಶಾಂತಿ ಮಂತ್ರ ಅಂತ ಹೇಳಿ ಆ ಮಕ್ಕಳನ್ನು ಬಿಟ್ಟುಕೊಳ್ಳೋದು. ಇದು ಒಂದು ಪದ್ಧತಿ ಇದೆ. ಈ ಪದ್ಧತಿಯಲ್ಲಿ ನಾವೇನು ಮಾಡ್ತೇವೆ ಅಂದ್ರೆ ಇವು ಗ್ರಾಮ ವಿಕಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಯೂಟರ್ ಕೇಂದ್ರ ಇರ್ಬೋದು, ಹೊಲಿಗೆ ತರಬೇತಿ ಕೇಂದ್ರ ಇರ್ಬೋದು, ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳು. ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ರಚನೆ ಮಾಡ್ತೀವಿ. ಅವ್ರಿಗೆ ಏನಂತಪ್ಪ ನಾವು ಪ್ರಾರಂಭ ಮಾಡೋಕ್ಕಿಂತ ಮೊದಲ ಅವ್ರಿಗೆ ಫಸ್ಟ್ ಅಧ್ಯಕ್ಷತೆ ವಹಿಸ್ತೀವಿ. ಅಧ್ಯಕ್ಷತೆ ವಹಿಸಿದ ನಂತರ ಅಧ್ಯಕ್ಷರ ಅಪ್ಪಣೆ ಮೇಲೆ ಸಭೆ ಕರಿತೀವಿ. ಸಭೆ ಕರೆದಾಗ ಫಸ್ಟ್ ನಾವು ಮಾಡೋದು ಏನಂತ ಶ್ಲೋಕಗಳನ್ನು ಹೇಳಿಸ್ತೀವಿ. ಶ್ಲೋಕಗಳ ನಂತರ ಮಂತ್ರಗಳು ಹೇಳಿಸ್ತೀವಿ. ಮಂತ್ರಗಳು ಹೇಳಿಸಿದ ನಂತರ ದೇಶಭಕ್ತಿ ಗೀತೆಯನ್ನು ಹಾಡಿಸ್ತೀವಿ. ದೇಶಭಕ್ತಿ ಗೀತೆ ಹಾಡಿಸಿದ ನಂತರ ಅವಾಗ ಸಂಘಟನೆ ಏನಲ್ಲ ಆ ಸ್ತ್ರೀಶಕ್ತಿ ಸಂಘದ ವ್ಯವಹಾರಗಳು ನಡೀತವೆ. ಆನಂತರ ಸ್ತ್ರೀಶಕ್ತಿ ಸಂಘದ ಮೀಟಿಂಗ್ ಆದ ನಂತರ ಕೊನೆಗೆ ಶಾಂತಿ ಮಂತ್ರವನ್ನು ಹೇಳಿಸ್ತೀವಿ. ಇದು ಪದ್ಧತಿಗಳಿದ್ದಾವೆ. ಈ ಪದ್ಧತಿ ಅನುಗುಣವಾಗಿ ನಾವು ವನವಾಸಿ ಕಲ್ಯಾಣದ ಆಶ್ರಮದ ಅಡಿಯಲ್ಲಿ ಸಾಕಷ್ಟು ನಾವು ಈಗಾಗಲೇ ಸಂಸ್ಕಾರ ಕೇಂದ್ರಗಳು, ನಿಮ್ಮಲ್ಲಿ ದೇವದುರ್ಗದಲ್ಲಿ ಮೆಡಿಕಲ್ ವ್ಯಾನ್ ಇದೆ. ನಮ್ಮದು ವನವಾಸಿ ಕಲ್ಯಾಣ ಮೆಡಿಕಲ್ ವ್ಯಾನ್ ಇದೆ. ಹಳ್ಳಿಗಳಲ್ಲಿ ಯಾವ ಡಾಕ್ಟರ್ಗಳು ಹೋಗಲಿರ್ತಕ್ಕಂಥ, ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ದೂರ ಇರ್ತಕ್ಕಂಥ ಅಥವಾ ಉಪ ಕೇಂದ್ರದಿಂದ ದೂರ ಇರ್ತಕ್ಕಂಥ, ಸಮುದಾಯ ಆರೋಗ್ಯ ಕೇಂದ್ರಕ್ಕಿಂತ ದೂರ ಇರ್ತಕ್ಕಂಥ ಗ್ರಾಮಗಳಿಗೆ ನಮ್ಮ ಮೆಡಿಕಲ್ ವ್ಯಾನ್ ಅದೇ ಗ್ರಾಮಕ್ಕೆ ಹೋಗಿ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ. ಅದಕ್ಕೆ ಒಬ್ಬ ಡಾಕ್ಟರ್ ಇದ್ದಾರೆ, ಅದಕ್ಕೊಬ್ಬರು ಅಸಿಸ್ಟೆಂಟ್ ಇದ್ದಾರೆ, ಅದಕ್ಕೊಬ್ಬರು ಡ್ರೈವರ್ ಇದ್ದಾರೆ. ಪ್ರತಿ ಗ್ರಾಮಗಳಲ್ಲಿ ನಾವು ತಿರುಗಾಡ್ತಾ ಇದ್ದೀವಿ. ಡಾಕ್ಟರ್ಗಳು ಮನೆ ತಿರುಗಾಡಿ ಅಲ್ಲಿ ಬಂದಿರತಕ್ಕಂಥ ಪೇಷಂಟ್ಗಳನ್ನು ತಪಾಸಣೆ ಮಾಡಿ ಅವ್ರಿಗೆ ಯಾವ ರೋಗ ಇದೆ ಆ ರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ನಮ್ದು ವನವಾಸಿ ಕಲ್ಯಾಣದ ಈಗಾಗಲೇ ಮೆಡಿಕಲ್ ವ್ಯಾನ್ ಯಾದಗಿರಿಯಲ್ಲಿ ಮತ್ತು ರಾಯಚೂರಲ್ಲಿ 2 ಜಿಲ್ಲೆಯಲ್ಲಿ ನಮ್ಮ ಮೆಡಿಕಲ್ ವ್ಯಾನ್ ಇದೆ. ತುರ್ತುವಾಗಿರ್ತಕ್ಕಂಥ ಯಾವ ರೆಫರ್ ಮಾಡೋದ್ರಿಂದಪ್ಪ ಅಂದ್ರೆ ಅಂತ ಕೇಸ್ಗಳನ್ನು ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಅಲ್ಲಿಂದ ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಪ್ರತಿ ಹಳ್ಳಿಗೆ ಮಾತ್ರ ವಿಸಿಟ್ ಕೊಡ್ತಾ ಇದ್ದೀವಿ. ಕೆಲವೊಂದು ಏರಿಯಾ ನಾವು ಈಗಾಗಲೇ ಸೆಲೆಕ್ಟೆಡ್ ಮಾಡ್ಕೊಂಡು ನೋಟ್ ಮಾಡ್ಕೊಂಡು ಅದೇ ಏರಿಯಾಕ್ಕೆ ದಿನ ಈ ಏರಿಯಾಕ್ಕೆ ಒಂದ್ ಕಡೆ, ಈ ಏರಿಯಾಕ್ಕೆ ಒಂದ್ ಕಡೆ, ಈ ರೀತಿಯಾಗಿ ಒಂದೊಂದು ಏರಿಯಾ ವೈಸ್ ನಾವು ಆ ವ್ಯಾನ್ ಅನ್ನು ಬಿಡ್ತಾ ಇದ್ದೀವಿ. ಇಷ್ಟು ನಮ್ಮ ವನವಾಸಿ ಕಲ್ಯಾಣದ ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ. ಇವತ್ತು ಬೇಸಿಗೆ ಶಿಬಿರ ಅಂತ ಹೇಳ್ತಾ ಇದ್ದೀವಿ.
ಬೇಸಿಗೆ ಶಿಬಿರದಲ್ಲಿ ಏನಿದೆ ಅಂದ್ರೆ ಮಕ್ಕಳಿಗೆ ಒಂದು 2 ದಿವಸ ಅವರಿಗೆ ಇಲ್ಲೇ ಹಿಡಿದು ಇರ್ತಕ್ಕಂಥ ಕೆಲಸವನ್ನು ಮಾಡಿ ಆ ಮಕ್ಕಳಿಗೆ ಒಳ್ಳೆಯ ಒಂದು ದೇಶಭಕ್ತಿ ಗೀತೆಗಳು ಇರ್ಬೋದು, ಮಂತ್ರಗಳಿರ್ಬೋದು, ಶ್ಲೋಕಗಳಿರ್ಬೋದು, ಆನಂತರ ದೋಹಗಳಿರ್ಬೋದು, ಆನಂತರ ಮಂಕುತಿಮ್ಮನ ಕಗ್ಗಗಳು, ಅದರಲ್ಲಿ ಬಹಳಷ್ಟು ಭಗವದ್ಗೀತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಜೀವನ ಸ್ವಾರಸ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆ ಒಂದು ಮಂಕುತಿಮ್ಮನ ಕಗ್ಗದಲ್ಲಿದ್ದ ಅವನ್ನು ಹೇಳ್ತಕ್ಕಂಥದ್ದು. ಮತ್ತು ಒಟ್ಟಾರೆ ನಮಗೆ ಒಂದು ಭಾರತೀಯ ಸಂಸ್ಕೃತಿಯನ್ನು, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಮಕ್ಕಳಿಗೆ ಕಲಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ಈ ಒಂದು ಬೇಸಿಗೆ ಶಿಬಿರ ಹಮ್ಮಿಕೊಂಡಿರ್ತಕ್ಕಂಥ ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ. ಇವತ್ತು ತಾವೆಲ್ಲರೂ ಸಹಕಾರ ನೀಡಿ ಈ ಮನೆಪಾಠ ಕೇಂದ್ರಗಳಿಗೆ ನಮ್ಮ ಸಮಿತಿಯವರಿದ್ದಾರೆ. ರಾಜಾ ಸೇತುರಾಮನಾಯಕ್ ಅವರು ನಮ್ಮ ರಾಯಚೂರು ಜಿಲ್ಲಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಅವರ ನೆರವಿನೊಂದಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಸಹಕಾರ ಕೊಟ್ಟು ಇದು ಹೆಚ್ಚಿನ ಕೇಂದ್ರಗಳು, ಮನೆಪಾಠ ಕೇಂದ್ರಗಳನ್ನು ಮಾಡೋಣ. ನಮ್ಮ ಹಿಂದೂ ಧರ್ಮ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸೋಣ. ಈಗಾಗಲೇ ನಮ್ಮ ಮಹಾ ಹಬ್ಬ ಬಂದಿದೆ. ಇವತ್ತು ಮಹಾ ಹಬ್ಬ ಅಂತ ಹೇಳ್ತಾ ಇದ್ದೀವಿ, ಚುನಾವಣೆ ಅಂತ ಬಂದಿದೆ. ಚುನಾವಣೆಯಲ್ಲಿ ನಾವು ಯಾವ ರೀತಿ ಮತವನ್ನು ಹಾಕಬೇಕು, ದೇಶ ಸುರಕ್ಷತೆಯನ್ನು ನೋಡಬೇಕಾಗ್ತದ, ದೇಶ ಹಿತದೃಷ್ಟಿಯನ್ನು ನೋಡಬೇಕಾಗ್ತದ, ನಾವು ದೇಶಕ್ಕಾಗಿ ಏನು ಮಾಡಬೇಕಾಗಿದೆ. ದೇಶ ಇವತ್ತಿಗೂ ನಕ್ಸಲಿಸಂ ಇಲ್ಲ, ಭಯೋತ್ಪಾದಕರಿಲ್ಲ, ಯಾವುದೇ ರೀತಿಯ ನಮ್ಮ ಅಹಿತಕರವಾಗಿರ್ತಕ್ಕಂಥ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ದುರ್ಘಟನೆಗಳು ಆಗದಂತೆ ನೋಡಿಕೊಳ್ತಕ್ಕಂಥದ್ದು ಇವತ್ತ ಈಗಾಗಲೇ ಗಟ್ಟಿಯಾಗಿರ್ತಕ್ಕಂಥ ಜನ ಒಂದು ಆಡಳಿತವನ್ನು ಹೊಂದಿದೆ. ಯಾವ ರೀತಿ ನಾವು ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ದೇಶವನ್ನು ಮಾಡಬೇಕಾಗಿದೆ. ನಾವು ಭ್ರಷ್ಟಾಚಾರ ಇಲ್ಲದಿರ್ತಕ್ಕಂಥದ್ದು ಮತ್ತು ಯಾವುದೇ ಜಾತಿವಾದಗಳನ್ನು ಮಾಡದೇ ಇರತಕ್ಕಂಥದ್ದು, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಹಿಡಿದು ಮತ್ತು ದೇಶದ ಸುರಕ್ಷತೆಯನ್ನು ಹಿತದೃಷ್ಟಿಯನ್ನು ಇಟ್ಟುಕೊಂಡು ಈ ದೇಶದ ರಕ್ಷಣೆಗಾಗಿ, ಈ ದೇಶದ ಸುರಕ್ಷತೆಗಾಗಿ ನಾವೆಲ್ಲರೂ ಮತದಾನ ಮಾಡೋಣ, ದೇಶವನ್ನು ಉಳಿಸೋಣ, ದೇಶವನ್ನು ಭದ್ರ ಬುನಾದಿಯನ್ನಾಗಿ ಮಾಡೋಣ ಅಂತ ಈ ಸಂದರ್ಭ ಹೇಳ್ತಾ, ನನಗೆ ಈ ಸಂದರ್ಭದಲ್ಲಿ ವಕ್ತಾರರಾಗಿ ಈ ಒಂದೆರಡು ಮಾತಾಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ನನ್ನ ಎಲ್ಲ